ಇದೀಗ ಗ್ರಾಮೀಣಾಭಿವೃದ್ಧಿಯಿಂದ ಗೃಹ ಸಚಿವರಾಗಿ ಮೇಲ್ಬಡ್ತಿ ಪಡೆದಿರುವ ಮಂತ್ರಿ ಪ್ರಿಯಾಂಕಾ ಖರ್ಗೆ ತಾವು ಇಡೀ ರಾಷ್ಟ್ರದ ಎಡಪಂಥೀಯ ಸಮಾಜವಾದಿ ಜಾಯಮಾನದ ಮತ್ತು ನರೇಂದ್ರ ಮೋದಿಯನ್ನ ತೀವ್ರವಾಗಿ ವಿರೋಧಿಸುವ, ಟೀಕಿಸುವ, ದ್ವೇಷಿಸುವ ಗುಂಪಿನ ಅಧಿಕೃತ ವಕ್ತಾರರು ಅನ್ನೋ ಭ್ರಮೆಯಲ್ಲಿದ್ದಾರೆ. ರಾಷ್ಟ್ರದಲ್ಲಿ ಸೆಕ್ಯುಲರಿಸಂನ ರಕ್ಷಣೆಗಾಗಿ ಬಿಜೆಪಿಯ ಕೋಮುವಾದದ ವಿರುದ್ಧ ಹೋರಾಡ್ತಾ ಇರೋ ಏಕಮೇವ ವೀರಾಭಿಮನ್ಯು ತಾವು ಅನ್ನೋ ಒಂದು ಭ್ರಮಾಲೋಕಕ್ಕೆ ಮತ್ತೆ ಮರಳಿರುವಂತಿದೆ. ಯಾಕಂತಂದ್ರೆ ಮೊನ್ನೆ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಗೃಹ ಖಾತೆ ದೊರಕಿದ ಒಂದು ವಾರದೊಳಗಡೆ ಮತ್ತೆ ಕಳೆದ ವರ್ಷದಂತೆ ರಾಷ್ಟ್ರೀಯ ಸ್ವಯಂ ಸೇವಕದ ವಿರುದ್ಧ, ಅದರಲ್ಲೂ ನೇರವಾಗಿ ಅದರ ಸರ್ಸಂಚಾಲಕ ಡಾಕ್ಟರ್ ಮೋಹನ್ ಭಾಗವತರನ್ನ ಕುರಿತೇ ಲಿಖಿತ ವಾಗ್ದಾಳಿವನ್ನ ಪುನರಾರಂಭ ಮಾಡಿದ್ದಾರೆ. ಈ ಬಾರಿ ಅವರು ಕೇವಲ ಪತ್ರಿಕಾ ಹೇಳಿಕೆ ಕೊಟ್ಟಿಲ್ಲ, ಮೌಖಿಕ ಹೇಳಿಕೆ ಕೊಟ್ಟಿಲ್ಲ, ಒಂದು ಸುದೀರ್ಘವಾದ 2 ಪುಟಗಳ ಲಿಖಿತ ಪತ್ರವನ್ನೇ ರವಾನಿಸಿಬಿಟ್ಟಿದ್ದಾರೆ. ಆ ಪತ್ರದ ಧಾಟಿ, ಒಕ್ಕಣಿಕೆ ಎಲ್ಲವೂ ಕೂಡ ತುಂಬಾ ಗೌರವಯುತವಾಗಿದೆ, ಸೌಜನ್ಯಯುತವಾಗಿದೆ. ಹೌದು, ಮಂತ್ರಿಗಿರಿಯ ಆ ಪದವಿಯ ಘನತೆ, ಗೌರವ ಮತ್ತು ಸ್ಥಾನಮಾನಕ್ಕೆ ಅನುಗುಣವಾಗಿ ಇದೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ಬೋದು. ಪ್ರಿಯಾಂಕ್ ಖರ್ಗೆ ಇದೀಗ ಹೊಸ 2ನೇ ಬಾರಿ ಮಂತ್ರಿ ಆದ್ಮೇಲೆ ಮತ್ತಷ್ಟು ಪ್ರಬುದ್ಧರಾಗಿದ್ದಾರೆ ಅಂತ ಕಾಣುತ್ತೆ. ಆದ್ರೆ ಅವರು RSS ಕುರಿತಂತೆ ಸರಸಂಚಾರಕರಿಗೆ ಕೇಳಿರೋ ಪ್ರಶ್ನೆಗಳ ಅವೇನು ಹೊಸತೇನಲ್ಲ. ಕಳೆದ ವರ್ಷದಿಂದ ಅಂದ್ರೆ 2025ರಲ್ಲಿ RSS ತನ್ನ ಶತಮಾನೋತ್ಸವ ಆಚರಣೆಯನ್ನ ಸಂಭ್ರಮದಿಂದ ಆಚರಿಸಿತ್ತು. ಸ್ವತಃ RSS ಮೂಲದಿಂದಲೇ ಉದ್ಭವಿಸಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆ ಆಚರಣೆಯ ಗೌರವಾರ್ಥ ಒಂದು ವಿಶೇಷ ನಾಣ್ಯವನ್ನ ಬಿಡುಗಡೆ ಮಾಡಿದ್ರು, ವಿಶೇಷ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ರು. RSS ಅನ್ನ ಪ್ರಪಂಚದ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ, ವರ್ಲ್ಡ್ಸ್ ಲಾರ್ಜೆಸ್ಟ್ NGO ಆರ್ಗನೈಸೇಷನ್ ಅಂತ ಕೊಂಡಾಡಿದ್ರು ಕೂಡ. ಮರುದಿನವೇ ಶುರುವಾಗಿತ್ತು ಕಳೆದ ವರ್ಷ RSS ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ RSS ನ ಸ್ಥಾನಮಾನ ಏನು ಇತ್ಯಾದಿ ಪ್ರಶ್ನೆಗಳನ್ನ ಎತ್ತಿಬಿಟ್ಟು RSS ಮತ್ತು ಅದರ ಹಿನ್ನೆಲೆಯಿಂದ ಬಂದಿರುವ ಬಿಜೆಪಿ ನಾಯಕರು, ಅನೇಕ ವಿವಿಧ ತಲೆಮಾರುಗಳ ಬಿಜೆಪಿ ನಾಯಕರಿಗೆ ಮುಜುಗರವನ್ನುಂಟು ಮಾಡಿದ್ರು. ಪ್ರಿಯಾಂಕಾ ಖರ್ಗೆ ಅವರ ಧ್ವನಿ ರಾಷ್ಟ್ರಾದ್ಯಂತ ಎಂಥ ಸಂಚಲನವನ್ನುಂಟು ಮಾಡಿತ್ತು ಅಂತಂದ್ರೆ, ಸ್ವತಃ ಮೋಹನ್ ಭಾಗವತರೇ ಬೆಂಗಳೂರಿಗೆ ಬಂದು 2 ದಿನ TS ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಸುಮಾರು 1,000 ಮಂದಿ ವಿವಿಧ ಕ್ಷೇತ್ರಗಳ ಆಹ್ವಾನಿತ ಗಣ್ಯರೊಂದಿಗೆ ಸಂವಾದ ನಡೆಸಿ ಪ್ರಿಯಾಂಕ್ ಖರ್ಗೆ ಎತ್ತಿದ ಕೆಲವು ಪ್ರಶ್ನೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರು. ಅದು ಪರಿಪೂರ್ಣವಾಗಿತ್ತು, ಸಮಾಧಾನಕರವಾಗಿತ್ತು. ಅದು ಆಯಾ ಜಾಯಮಾನದ ಜನರಿಗೆ ಬಿಟ್ಟಿತ್ತು. ಸ್ವತಃ ನಾನು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತೊಮ್ಮೆ ನೆನಪಿಸಬೇಕಾಗಿದೆ. ಖರ್ಗೆ ಅವರೇ, 2014ರಿಂದ ನೀವು ಮತ್ತು ನಿಮ್ಮ ತಂದೆ ಹಾಗೂ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ಮಾತೋಶ್ರೀ ಮತ್ತು ಸಹೋದರಿ, ಅಂದ್ರೆ ನಿಮ್ಮ ಹೈಕಮಾಂಡ್, ನಿಮ್ಮ ಪಕ್ಷದ ರಾಜಕುಟುಂಬ, ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಿಮಗೆ ಕಂಟಕಪ್ರಾಯರಾಗಿರೋರು ಭಾರತೀಯ ಜನತಾ ಪಕ್ಷದ ನಾಯಕ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೊರತು RSS ಅಲ್ವೇ ಅಲ್ಲ. ನೀವು ಚುನಾವಣೆಯಲ್ಲಿ ಸೋಲಿಸಬೇಕಾಗಿರೋದು ಭಾರತೀಯ ಜನತಾ ಪಕ್ಷವನ್ನೇ ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನೇನಲ್ಲ. ನಿಮ್ಮ ಎದುರಾಳಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೊರತು ಮೋಹನ್ ಭಾಗವತ್ ಅಥವಾ ದತ್ತಾತ್ರೇಯ ಹೊಸಬಾಳೆ ಅಲ್ವೇ ಅಲ್ಲ. ಯಾಕೆ ಹೀಗೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ಪ್ರಚಂಡ ವ್ಯಕ್ತಿತ್ವ ಮತ್ತು ಜನಪ್ರಿಯತೆಯಿಂದಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವಕ್ಕೆನೆ, ಬುಡಕ್ಕೆನೆ ಬೆಂಕಿ ಹತ್ತಿದೆ ಅನ್ನೋ ಆತಂಕ ಶುರುವಾದಾಗ ಅದ್ಯಾಕೆ ಇದ್ದಕ್ಕಿದ್ದಂತೆ ಆಗಾಗ್ಗೆ RSS ವಿರುದ್ಧ ಈ ರೀತಿ ಹೌಹಾರ್ತಾ ಇದ್ದೀರಿ? 100 ವರ್ಷಗಳಿಂದ ಆ ಸಂಘಟನೆ ಕುರಿತಂತೆ ಯಾರು ಕೇಳದಿದ್ದಂತ ಪ್ರಶ್ನೆಗಳಲ್ಲಿ ಎತ್ತಿದ್ದೀರಿ, ನಿಜ. ಹೌದು, ಒಬ್ಬ ಕಿರಿಯ ತಲೆಮಾರಿನ ರಾಜಕಾರಣಿಯಾಗಿ, ಅದು ಮಂತ್ರಿ ಸ್ಥಾನದಲ್ಲಿರುವ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಒಂದು ವೈಚಾರಿಕ ಸಂವಾದವನ್ನ ಹುಟ್ಟು ಹಾಕಿದ್ದೀರಿ. ಅಷ್ಟರ ಮಟ್ಟಿಗೆ ನಿಮ್ದು ಪ್ರಜಾಸತ್ತಾತ್ಮಕ ನಡವಳಿಕೆ. ಆದ್ರೆ ಅಕಸ್ಮಾತ್ ನೀವೆತ್ತಿರೋ ಪ್ರಶ್ನೆಗಳಿಗೆ ಅವರು ಸಮರ್ಪಕವಾದ ಉತ್ತರ ಕೊಡದೆ ಹೋದ್ರೆ ಏನ್ ಮಾಡ್ತೀರಾ? ಆದ್ರೆ ನಿಮ್ಮ ಪತ್ರದಲ್ಲೇ ನೀವು ಹೇಳಿದ್ದೀರಿ, ನಿಮ್ಮ ಸಂಘಟನೆಗೆ ದೇಶ ವಿದೇಶಗಳು ಒಟ್ಟು 66,000 ಶಾಖೆಗಳಿವೆ ಅಂತ ತಾವು ಹೇಳ್ಕೊಂಡಿದ್ದೀರಿ, ತಮ್ಮ ವರದಿಯಲ್ಲಿ ಹೇಳ್ಕೊಂಡಿದ್ದೀರಿ. ಅದರ ಸುಮಾರು 25ರಿಂದ 35 ವಿವಿಧ ಸೇವಾ ಸಂಸ್ಥೆಗಳಿದೆ, ಟ್ರಸ್ಟ್ಗಳಿದೆ. ಆ ಟ್ರಸ್ಟ್ಗಳೆಲ್ಲ ನೋಂದಣಿ ಆಗಿವೆ ಹೊರತು ನಿಮ್ಮ ಸಂಘ ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ? ನೀವ್ಯಾಕೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಗೆ ಒಳಪಟ್ಟಿಲ್ಲ? ನೀವ್ಯಾಕೆ ನಿಮಗೆ ಬರ್ತಿರೋ ವರಮಾನದ ಮೂಲ ಏನು? ಆ ಬಂದಿರೋ ವರಮಾನಕ್ಕೆ ನೀವ್ ಯಾಕೆ ತೆರಿಗೆ ಕಟ್ತಾ ಇಲ್ಲ? ತನ್ಮೂಲಕ
ತಮ್ಮ ಸಂಸ್ಥೆಯ ಯಾವ ವ್ಯವಹಾರಗಳು ಕೂಡ ಪಾರದರ್ಶಕವಾಗಿಲ್ಲ. ನಾನು ಬಯಸೋದಿಷ್ಟೇ, ನಿಮ್ಮ ವ್ಯವಹಾರಗಳ ಬಗ್ಗೆ ನಿಮ್ಮ ಪ್ರತಿನಿಧಿಗಳನ್ನ ಕಳಿಸ್ಕೊಟ್ಬಿಟ್ಟು ಸಮರ್ಪಕವಾದ ಸಮಜಾಯಿಷಿಯನ್ನ ಕೊಡಿ. ನಿಮ್ಮ ಸಂಘ ಪಾರದರ್ಶಕವಾಗಿ, ಸಂವಿಧಾನಾತ್ಮಕವಾಗಿ, ದೇಶದ ಕಾನೂನಾತ್ಮಕವಾಗಿ ನಡೀತಾ ಇದ್ರೆ ನಮ್ದೇನು ಆಕ್ಷೇಪ ಇಲ್ಲ ಅಂತ ಬಹಳ ಸೌಜನ್ಯಯುತವಾಗಿ ಸಾಕಷ್ಟು ಮುಜುಗರಮಯವಾದ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಖರ್ಗೆ ಅವ್ರಿಗೊಂದು ನೆನಪಿರ್ಲಿ, ಇವತ್ತಿನ ತಲೆಮಾರಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕರು ಮತ್ತು ಮತದಾರರು ಕೂಡ, ಅವ್ರು ಯಾರು ಕೂಡ RSS ನ RSS ನ ಕಾರ್ಯಕರ್ತರು ಅಲ್ವೇ ಅಲ್ಲ. ದಿನನಿತ್ಯ RSS ಶಾಖೆಗೆ ಹೋಗುವಂತ ಅನುಯಾಯಿಗಳು ಅಲ್ವೇ ಅಲ್ಲ. ಸಮರ್ಥಕರು, ಬೆಂಬಲಿಗರು ಮತ್ತು ಸಕ್ರಿಯ ಕಾರ್ಯಕರ್ತರಾಗಿರ್ಬೋದು. ಅಂದ್ರೆ ಬಿಜೆಪಿಯಲ್ಲಿ ಇರುವವರೆಲ್ಲ RSS ಅಲ್ಲ, RSS ಅಲ್ಲಿ ಇರುವವರೆಲ್ಲ ಬಿಜೆಪಿಯ ಕಾಲಾಳುಗಳಾಗಿರ್ಬೋದು, ಅವರು ಫುಟ್ ಸೋಲ್ಜರ್ಸ್ ಆಗಿರ್ಬೋದು. ಚುನಾವಣಾ ಸಂದರ್ಭದಲ್ಲಿ ಯಥಾಶಕ್ತಿ ಅವ್ರಿಗೆ ನೆರವಾಗ್ತಾ ಇರ್ಬೋದು. ತಮಗೆ ಗೊತ್ತಿರಲಿ, ಈಗ ಇತ್ತೀಚೆಗೆ ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ವಿವಿಧ ರಾಜ್ಯಗಳಲ್ಲಿ ಕೆಲವು ಕರ್ನಾಟಕವೂ ಸೇರಿದಂತೆ ಹೊಸ ಮುಖ್ಯಮಂತ್ರಿಗಳು ಉದ್ಭವಿಸಿದ್ರು. ನಿಮ್ಮ ಪಕ್ಷದ ಹಿರಿಯ ನಾಯಕ ಸಲೀಂ ಅಹಮದ್ ಅವರು ನೆನಪಿಸ್ಕೊಂಡ್ರು. ನೋಡ್ರಿ, ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಆಗಿರೋ ಸುವೇಂದು ಅಧಿಕಾರಿ, ಅಸ್ಸಾಂನಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿರೋ ಹಿಮಾಂಶು ಬಿಶ್ವಾ ಶರ್ಮಾ ಅವರೆಲ್ಲ ನನ್ನ ಜೊತೆಗಾರರಾಗಿದ್ರು. ನಾನು NSUIನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಅವರೆಲ್ಲ ಒಡನಾಡಿಗಳಾಗಿದ್ರು ಅಂತ ನೆನಪಿಸ್ಕೊಂಡಿದ್ದಾರೆ. ಅದೇ ರೀತಿ ಸತೀಶನ್ ಬಗ್ಗೆ ಕೂಡ ಅದನ್ನೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ಭಾರತೀಯ ಜನತಾ ಪಕ್ಷ ಸಾರ್ವಜನಿಕ ಬದುಕಿನಲ್ಲಿ ಯೋಗ್ಯರು, ಸಮರ್ಥರು, ಅರ್ಹರು ಯಾರು ಅಂತ ಗುರುತಿಸಿ ಆಯಾ ಸಂದರ್ಭಕ್ಕೆ ತಕ್ಕಂತೆ, ಆಯಾ ಕಾಲಧರ್ಮಕ್ಕೆ ತಕ್ಕಂತೆ ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವ ಒಂದು ಸಂಸ್ಕೃತಿಯನ್ನು ರೂಢಿಸ್ಕೊಂಡು ಬಂದಿರೋದ್ರಿಂದ 2001 ಅಕ್ಟೋಬರ್ 4ರವರೆಗೂ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಿರುವ, ಯಾವುದೇ ಮೇಲ್ಜಾತಿ, ಮೇಲ್ವರ್ಗ ಅಥವಾ ರಾಜವಂಶದ ಹಿನ್ನೆಲೆ ಇಲ್ಲದಿದ್ದ ನರೇಂದ್ರ ಮೋದಿ ಅಂತ ಒಬ್ಬ ಕಾರ್ಯಕರ್ತ 25 ವರ್ಷಗಳಿಂದ ಸತತವಾಗಿ ಮೊದಲು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ವಿಜೃಂಭಿಸಿರೋದಕ್ಕೆ ಕಾರಣವಾಗಿದೆ. ನಿಮಗೆ ಬಹುಶಃ ಸಂಕಟವಾಗ್ತಿರೋದು ಅದನ್ನೇ. ನಮ್ಗೆ ಯಾಕೆ ಈ ತರ RSS ನಂತ ಒಂದು ಸಂಘಟನೆ ನಮಗೆ ಬೆಂಗಾವಲಾಗಿ ನಿಲ್ಲಿಲ್ಲ? ನಿಮಗೆ ನೆನಪಿರ್ಲಿ, ನಿಮ್ಮ ತಂದೆಯವರು ಕೇಳಿ ನೋಡಿ, RSS ಉದ್ಭವಿಸದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೋಡಿಸಿಕೊಂಡಿದ್ದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ ಕಾಂಗ್ರೆಸ್ ಸೇವಾದಳದಿಂದ. ಕಾಂಗ್ರೆಸ್ ಸೇವಾದಳ ಸ್ಥಾಪನೆ ಆಗಿದ್ದು 1923ರಲ್ಲಿ. ಅದರ ಪ್ರಪ್ರಥಮ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರೇ ಆಗಿದ್ರು. ಈ RSS ನ ಸಂಸ್ಥಾಪಕ ಡಾಕ್ಟರ್ ಹೆಗ್ಡೆವಾರ್ ಕೂಡ ಮೊದಲು ಕಾಂಗ್ರೆಸ್ ಸೇವಾದಳದಿದ್ರು. ತದನಂತರ ಭಾರತೀಯ ಮುಸಲ್ಮಾನರ ಕುರಿತಂತೆ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ಪಟೇಲ್ ಮುಂತಾದವರ ಅಭಿಪ್ರಾಯವನ್ನು ಒಪ್ಪದೆ ಅವರಲ್ಲಿಂದ ಹೊರಗೆ ಬಂದ್ರು. ತಮ್ಮದೇ ಆದ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕಟ್ಕೊಂಡ್ರು. ಅವರ ಸಂಘ ಯಾವತ್ತು ಚುನಾವಣೆಯಲ್ಲಿ ನೇರವಾಗಿ ಸ್ಪರ್ಧೆ ಮಾಡಿಲ್ಲ. ಆ ಸಂಘದ ಮುಖಂಡರು ಯಾರು ಕೂಡ ತಾವು ರಾಜಕಾರಣಿಗಳು ಅಂತ ಗುರುತಿಸ್ಕೊಳ್ಳೋದಿಲ್ಲ. ಆಯಾ ಕಾಲಕ್ಕೆ ತಕ್ಕಂತೆ ಕೆಲವಷ್ಟು ಮಂದಿ ಕಾರ್ಯಕರ್ತರನ್ನ, ಯಾರಿಗೆ ಸಾರ್ವಜನಿಕ ಬದುಕಿನ ಒಂದು ಸೆಳೆತ ಇದೆಯೋ, ಯಾರಿಗೆ ಅಧಿಕಾರ ರಾಜಕಾರಣದ ಒಂದು ತುಡಿತ ಇದೆಯೋ ಅಂಥವ್ರನ್ನೆಲ್ಲ ಬಿಟ್ಕೊಡ್ತಾ ಬಂದಿದ್ದಾರೆ. ಅವರು ಮೊದಲು ಭಾರತೀಯ ಜನಸಂಘದಲ್ಲಿದ್ರು, ಇದೀಗ ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ. ಒಂದು ಪ್ರಿಯಾಂಕಾ ಖರ್ಗೆ ಅವರೇ, ಹೌದು, ಅವರು ಖುಲ್ಲಾ ಮೈದಾನದಲ್ಲಿ, ಸಾರ್ವಜನಿಕ ಮೈದಾನಗಳಲ್ಲಿ, ಶಾಲಾ ಕಾಲೇಜು ಮೈದಾನದಲ್ಲಿ ದಿನನಿತ್ಯ ಶಾಖ ನಡೆಸ್ತಾ ಇರ್ತಾರೆ. ಮುಖ್ಯ ರಸ್ತೆಗಳಲ್ಲಿ ಆಗಾಗ್ಗೆ ವಿಶೇಷ ಸಂದರ್ಭಗಳಲ್ಲಿ ಪೊಲೀಸರ ಪರವಾನಗಿ ಪಡ್ಕೊಂಡೇ ಪಥಸಂಚಲನ ಮಾಡ್ತಿರ್ತಾರೆ. ಅವರ ಶಾಖಾಗೆ ಬರುವ ಸದಸ್ಯರುಗಳಿಗೆಲ್ಲ, ವಿವಿಧ ವಯೋಮಾನದ ಸದಸ್ಯರುಗಳಿಗೆಲ್ಲ ಒಂದು ನಿರ್ದಿಷ್ಟ ಕವಾಯತು ತರಬೇತಿಯನ್ನ ಕೊಡ್ತಾ ಇರ್ತಾರೆ. ಅದರಿಂದ ನಿಮ್ಗೆ ಏನ್ ತೊಂದರೆ ಆಗಿದೆ? ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆಯಾ? ವಿವಿಧತೆಯಲ್ಲಿ ಏಕತೆ ಅನ್ನೋ ತತ್ವವನ್ನು ನೀವು ಆಗಾಗ್ಗೆ ಸಂವಿಧಾನವನ್ನ ಕೈಲಿ ಹಿಡ್ಕೊಂಡು ಪ್ರತಿಪಾದಿಸಿರೋರು, ನಿಮಗೆ ನೇರ ರಾಜಕೀಯ ಎದುರಾಳಿಯೇ ಅಲ್ಲದ RSS ಮೇಲೆ ಯಾಕಿಷ್ಟೊಂದು ಮುಗಿಬೀಳ್ತಾ ಇದ್ದೀರಿ? RSS ಬಗ್ಗೆ ಹೆಚ್ಚೆಚ್ಚು ಮಾತಾಡದಷ್ಟು ಸ್ವತಃ ಇದುವರೆಗೂ ಇದು ಅರಿವೇ ಇಲ್ಲದಂತೆ ಕೇವಲ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ ಅಥವಾ ನರೇಂದ್ರ ಮೋದಿ ಅವರ ಸಮೂಹಕ ವ್ಯಕ್ತಿತ್ವ ಮತ್ತು ಪ್ರಚಂಡ ವಾಕ್ಪಟುತ್ವಕ್ಕೆ ಮೊರೆ ಹೋಗ್ಬಿಟ್ಟು ಮತ ಹಾಕ್ತಾ ಬಂದಿದ್ರಲ್ಲ, ಅವ್ರಿಗೆ ಈಗ ಗೊತ್ತಾಗ್ತಾ ಇದೆ, RSS ಅನ್ನೋ ಸಂಘಟನೆ ಒಂದು ಶಕ್ತಿ ಕೇಂದ್ರ ಬಿಜೆಪಿ ಹಿಂದಿದೆ ಅಂತ ನೀವೇ ಪ್ರಚಾರ ಕೊಟ್ಟಂಗ ಆಗುತ್ತೆ ಹೊರತು ಇನ್ನಿಂದ ಏನು ಸಾಧಿಸ್ಲಿಕ್ಕಾಗಲ್ಲ. ನೀವೇ ನಿಮ್ಮ ಕಾಂಗ್ರೆಸ್ ಸೇವಾದಳವನ್ನ ಒಂದು ಸಶಕ್ತ ಸಂಘಟನೆಯಾಗಿ ಬೆಳೆಸಿದ್ರೆ, ಅದನ್ನೊಂದು ಸರ್ವೋದಯ ತತ್ವವನ್ನು ಆಧರಿಸಿ ಅದರ ಮೂಲ ಉದ್ದೇಶಗಳಿತ್ತು ಅದಕ್ಕೆ ತಕ್ಕಂತೆ ನಡೆಸ್ಕೊಂಡು ಹೋಗಿದ್ರೆ ಇವತ್ತು RSS ಬಗ್ಗೆ ಭಯ ಪಡಬೇಕಾಗಿರ್ಲಿಲ್ಲ. ನಿಮಗೆ ಎದುರಾಳಿ ಭಾರತೀಯ ಜನತಾ ಪಕ್ಷ, ಆದ್ರೆ ನಿಮಗೆ ನಿದ್ರೆಗೆಡಿಸ್ತಾ ಇರೋದು ಈ RSS ಸಂಘ, ಸಂಘಟನೆ, ಸಂಸ್ಥೆ ಅನ್ನೋದಕ್ಕಿಂತ RSS ಮನೋಧರ್ಮದವರೇ ಇಡೀ ದೇಶಾದ್ಯಂತ ಎಲ್ಲ ವಲಯಗಳನ್ನ ಆಕ್ರಮಿಸ್ಕೊಂಡಿದ್ದಾರಲ್ಲ ಅನ್ನೋದೇ ನಿಮಗಿರೋ ಚಿಂತೆ ಅಲ್ವಾ? ಸ್ಪಷ್ಟವಾಗಿದೆ. 2014ವರೆಗೂ ವಿವಿಧ ಟ್ರೇಡ್ ಯೂನಿಯನ್ಗಳಲ್ಲಿದ್ದವ್ರು ಎಲ್ಲರೂ ಕೂಡ
ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತವನ್ನ ಮೈಗೂಡಿಸ್ಕೊಂಡಿದ್ದವರಾಗಿದ್ರು. ಅವರೆಲ್ಲ ಅನಧಿಕೃತವಾಗಿ ರೆಡ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ರು. ಆದ್ರೂ ಕೂಡ ನೀವೇನು ಮಾಡ್ಲಿಕ್ಕಾಗಿರ್ಲಿಲ್ಲ. ಅವ್ರು ಎಡಪಂಥೀಯ ಒಲವನ್ನು ರೂಢಿಸ್ಕೊಂಡಿದ್ದು ತಮ್ಮ ಸಹಜ ಮನೋಭೂಮಿಕೆಗೆ ಅನುಸಾರವಾಗಿ ಹೊರತು ಅವ್ರು ಯಾರು ಕಮ್ಯುನಿಸ್ಟ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ಲಿಲ್ಲ. ಅದ್ರ ಜೊತೆಗೆ RSS ತನ್ನ ಶಾಖೆಗೆ ಬರಲೇಬೇಕು ಅಂತ ಎಲ್ಲ ಯಾವ ಹಿಂದೂಗಳನ್ನು ಬಲಾತ್ಕಾರ ಮಾಡಲ್ಲ, ಅಥವಾ RSS ಶಾಖೆ ಬಿಟ್ಟು ಹೋದವ್ರನ್ನೇ ಬಲವಂತವಾಗಿ ಹಿಡಿದು ವಾಪಸ್ ಕರ್ಕೊಂಡು ಬರಲ್ಲ. ಬೇಕಾದರೆ ಬರ್ಬೋದು, ಬೇಡಾದರೆ ಬಿಡ್ಬೋದು. ಬೇಕಾದಷ್ಟು ಕಾಲ ಇದ್ದು ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬಹುದು, ಅಥವಾ ಸುಮ್ಮನೆ ಪ್ರೇಕ್ಷಕರಂತಲ್ಲಿ ಇರಬಹುದು. ಆ ಸಂಸ್ಥೆ ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಸರ್ಕಾರದಿಂದ ಯಾವುದೇ ನೇರವಾದ ಸಹಾಯವನ್ನ ಪಡ್ಕೊಳ್ತಾ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ಲಿ ಬಿಡಿ. ನೋಂದಣಿ ಆಗದೇ ಇದ್ರೂ ಕೂಡ ಅನೇಕ ದೇವಸ್ಥಾನಗಳಿಗೆ ಇದು ದೊಡ್ಡ ಸಂಖ್ಯೆಯ ಭಕ್ತಾದಿಗಳು ಹೋಗಿ ಬರ್ತಾ ಇರ್ತಾರೆ. ಅವ್ರ ಮೇಲೆ ನೀವು ನಿಯಂತ್ರಣ ಹೇರ್ಲಿಕ್ಕಾಗತ್ತಾ? ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಕಾಲದಲ್ಲಿ ಇದೇ ತರದ ಸಮ್ಮೋಹಕ ಶಕ್ತಿ ಇತ್ತು. ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಆ ತರದ ಒಂದು ಸಮ್ಮೋಹಕ ಶಕ್ತಿ ಇತ್ತು. ಇಂದಿರಾ ಗಾಂಧಿ ಅವರು ಹೆಲಿಕಾಪ್ಟರ್ ನೋಡ್ಬಿಟ್ರೆ ಲಕ್ಷಾಂತರ ಜನ ಸುಮ್ಮನೆ ಮತ ಹಾಕ್ಬಿಡ್ತಾ ಇದ್ರು. ಒಂದು ಕತ್ತೆ ನಿಲ್ಸಿದ್ರು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸ್ಬೋದು ಅನ್ನೋ ಒಂದು ವಾತಾವರಣ ಇತ್ತು. ಅದ್ಯಾಕೆ ಬದಲಾಗಿ ಹೋಯ್ತು? ಪಕ್ಷ ಯಾಕೆ ಇವತ್ತು ಹೀನಾಯ ಸ್ಥಿತಿಗಳಿದೆ ಅನ್ನೋದ್ರ ಬಗ್ಗೆ ಹೊಸ ತಲೆಮಾರಿನ ಕಾಂಗ್ರೆಸ್ ನಾಯಕನಾಗಿ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಹೊರತು ಈ ರೀತಿ RSS ನಂತ ರಾಜಕೀಯೇತರ ಸಂಸ್ಥೆಗಳ ವಿರುದ್ಧ ಆರ್ಭಟ ಪ್ರದರ್ಶನ ಮಾಡೋದ್ರಿಂದ ಅಲ್ಲ ಅಂತ ಅತ್ಯಂತ ಕಳಕಳಿಯಿಂದ ನಿಮಗೆ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.